ಚಿಯಾ ಸೀಡ್ಸ್ ಒಂದಷ್ಟು ವರ್ಗದ ಜನಕ್ಕೆ ಅಷ್ಟು ಹೆಲ್ತಿ ಅಲ್ಲ. ಇದು ಒಂದು ನ್ಯೂಟ್ರಿಯೆಂಟ್ ಪವರ್ ಹೌಸ್ ಹೌದು, ಆದ್ರೆ ಈ 3 ಕ್ಯಾಟಗರಿ ಅವರು ಸ್ವಲ್ಪ ಹುಷಾರಾಗಿ ಇದನ್ನ ತಗೋಬೇಕು. ಫಸ್ಟ್ ಪಾಯಿಂಟರ್, ಚಿಯಾ ಸೀಡ್ಸ್ ನ ನಾವು ನೀರಲ್ಲಿ ನೆನೆಸಿ ತಗೋಬೇಕಾ ಹಾಗೆ ತಗೋಬಹುದಾ? ಆಕ್ಚುಲಿ 2 ಆಪ್ಷನ್ ಓಕೆ, ಆದ್ರೆ ಒಬ್ಬರಿಗೆ ಸ್ವಾಲೋಯಿಂಗ್ ಸ್ವಲ್ಪ ಕಷ್ಟ ಇರುತ್ತೆ. ಅಂತವರಿಗೆ ಡೈರೆಕ್ಟ್ ಆಗಿ ಸೀಡ್ ತಗೊಂಡ್ರೆ ಸೂಟ್ ಆಗದೆ ಇರಬಹುದು. ನೀವು ನೀರಲ್ಲಿ ನೆನೆಸಿ ತಗೋಬಹುದು. ಒಂದು ವೇಳೆ ತಮಗೆ ಹೈಪರ್ ಟೆನ್ಷನ್ ಬಿಪಿ ಇತ್ತು ಅಂದ್ರೆ ಅಥವಾ ಡಯಾಬಿಟಿಸ್ ಇತ್ತು ಅಂದ್ರೆ ನೀವುಗಳು ಚಿಯಾ ಸೀಡ್ಸ್ ನ ನಿಮ್ಮ ಡಾಕ್ಟರ್ ನ ಕೇಳಿ ಬಳಸಬೇಕು. ಕಾರಣ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ತುಂಬಿರುವಂತ ಚಿಯಾ ಸೀಡ್ಸ್ ಒಮ್ಮೊಮ್ಮೆ ಬ್ಲಡ್ ಥಿನ್ನರ್ ತರ ಕೆಲಸ ಮಾಡುತ್ತೆ. ನಾರ್ಮಲ್ ಆಗಿ ಎಲ್ಲಾ ಆಹಾರಗಳಿಗೆ RDA ಅಂತ ಇರುತ್ತೆ, ಆದ್ರೆ ಚಿಯಾ ಸೀಡ್ಸ್ ಗೆ RDA ಯಾವುದು ಇಲ್ಲ. ಆದ್ರೆ ನಾವು ಈ ಚಿಯಾ ಸೀಡ್ಸ್ ನ ಬಳಸುವಾಗ 1 ಟೀ ಸ್ಪೂನ್ ಇಂದ ಸ್ಟಾರ್ಟ್ ಮಾಡೋಣ. ದೇಹಕ್ಕೆ ಸೆಟ್ ಆಯ್ತು ಅಂದ್ರೆ ಅಪ್ ಟು 2 to 3 ಟೇಬಲ್ ಸ್ಪೂನ್ಸ್ ವರೆಗೂ ಸಾಕು. ಹಾಗೆ ಮರಿಬೇಡಿ, ಚಿಯಾ ಸೀಡ್ಸ್ ತಗೊಳ್ಳುವಾಗ ಚೆನ್ನಾಗಿ ನೀರು ಕುಡಿಬೇಕು, ಹೈಡ್ರೇಟೆಡ್ ಆಗಿರ್ಬೇಕು. ಇಲ್ಲಾಂದ್ರೆ ಕಾನ್ಸ್ಟಿಪೇಷನ್, ಡೈಜೆಸ್ಟಿವ್ ಇಶ್ಯೂಸ್ ಆಗೋ ಸಾಧ್ಯತೆಗಳಿದೆ. ನಿಮಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಡಯಟ್ ಕೌನ್ಸಿಲಿಂಗ್ಗೆ ನಮ್ಮ ನಂಬರ್ಗೆ ವಾಟ್ಸಪ್ ಮಾಡಿ, ನಾವೇ ಕನೆಕ್ಟ್ ಆಗ್ತೀವಿ. ಥ್ಯಾಂಕ್ ಯು.